ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ಸಿಹಿ ಸುದ್ದಿಗಳು, ಹಬ್ಬ, ತಮ್ಮನ ಮದುವೆ, ಕೇಡಿ ಸಂಭ್ರಮ, ಆ ಮೊದಲ ಸಾಂಗಿನ ವೈಬೇ ಬೇರೆ ಇದೆ. ಅಂದರೆ ಕನ್ನಡದಲ್ಲಿ ಆ ಥರೊಂದು ಸೊಮೇಕ್ ಒಂದು ರುಚಿ ಅಥವಾ ನಮ್ಮ ಮಣ್ಣಿನ ರುಚಿಗಳು ಉಳ್ಕೊಂಡಿದೆ ಅಂತಂದರೆ ಅದು ಪ್ರೇಮ್ ಸರ್ ಅವರ ಸಾಥು ತುಂಬ ದೊಡ್ಡದು ಇಂಡಸ್ಟ್ರಿಗೆ. ನಾನು ಹಲವಾರು ಜನ ಹೇಳೋದು ನೋಡಿದ್ದೀನಿ, ಏನು ಲಿರಿಕ್ಸ್ ಅಪ್ಪ ಇದು, ಏನು ಹಾಡುಗಳಪ್ಪ ಇದು, ಏನು ಮ್ಯೂಸಿಕ್ ಇದು ಅಂತ. ಬಟ್ ಪ್ರೇಮಲ್ಲಿ ಒಂದು ತುಂಬ ಇಷ್ಟ ಆಗೋದು ಏನಂದರೆ ಆ ಜಾನಪದ ಇರ್ಬೋದು, ಅಥವಾ ಅವ್ನು ಬರಿತಾ ಇರೋ ಲಿರಿಕ್ಸ್ಗಳಿರ್ಬೋದು, ಅವನ ಜೊತೆ ಹೊಂದ್ಕೊಂಡು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೂಡ ಹಾಗೆ ಇದ್ದಾರೆ, ಅವರವರೇ ಹಾಡುಗಳು ಬರೀತಾರೆ. ಈಗ ಮಂಜು ಒಂದು ತಮ್ಮ ಅಂದರೆ ಅವನು ಮತ್ತು ರಾಣಾ ಒಂದೇ ಏಜು, ನಮ್ಮ ಮನೇಲೇ ಇರ್ತಾನೆ ಅವನು ಅಷ್ಟು ಒಳ್ಳೆ ಹಾಡು ಬರೆದೇನೆ ಅಂದರೆ ಯಾರು ಅನ್ಕೋತಾರೆ. ಸೊ ಅವನ ಜೊತೆ ಬೆಳೆಯೋ ಹುಡುಗರು ಅವನ ಥರನೇ ಇದ್ದಾರೆ. ಆ್ಯಂಡ್ ನಮಗೆಲ್ಲ ಆ್ಯಕ್ಚುಲಿ ಅವರೆಲ್ಲ ನಮ್ಮ ಹುಡುಗರು ಅಂತ ಆ ಥರ ನಾವು ಯಾವತ್ತೂ ಟ್ರೀಟೇ ಮಾಡಿಲ್ಲ. ಅವರೆಲ್ಲ ದೇ ಜಸ್ಟ್ ಲೈಕ್ ಫ್ಯಾಮ್ಲಿ. ನಾವೆಲ್ಲ ಎಲ್ಲಾದರೂ ಹೋದರೆ ಜೊತೆಲಿ ಹೋಗ್ತೀವಿ. ಈಗ ನನಗೆ ಹಾಗೆಲ್ಲ ಯಾರು ಯಾವತ್ತೂ ನೋಡೇ ಇಲ್ಲ ಕಣೋ. ಸೊ ಇಟ್ಸ್ ಅ ಹ್ಯಾಪಿ ಫೀಲಿಂಗ್ ದ್ಯಾಟ್ ಹಾಡುಗಳು ನಮ್ಮ ಸಿನಿಮಾದು ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಇದನ್ನು ಬಿಟ್ಟು ನನಗೆ 2 ಹಾಡು ತುಂಬ ಇಷ್ಟ. ಅಂದರೆ ನಾನದು ಮತ್ತೆ ಹೇಳಿದ್ರೆ ಅವ್ನು ಮತ್ತೆ ಏನು ಹೇಳ್ತಾನೋ. ಬಟ್ ಐ ಲೈಕ್ ದ ಟೈಟಲ್ ಟ್ರ್ಯಾಕ್ ಆಫ್ ಕೆ ಡಿ, ಆ್ಯಂಡ್ ಐ ಲೈಕ್ ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸಾಂಗ್ ಇದೆ. ಅದು ಹೇಳಿದಾರ, ಮತ್ತು ನಾನೇ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಆ ಹಾಡು ನಂಗೆ ತುಂಬ ಇಷ್ಟ. ಅದು ಐ ಥಿಂಕ್ ಅದು ಹಾಡು ಕೆ ಡಿ ಅಂದರೆ ಕಮಾನ್ ಕೆ ಡಿ ಅದು ಮಾಡ್ತಾ ಇರೋದು ಜಾನಿ ಮಾಸ್ಟರ್ ಅನಿಸುತ್ತೆ. ಆ್ಯಂಡ್ ಸೆಟ್ ಆಗಲ್ಲ ಮಾಡ್ತಾ ಇರೋದು ಈಸ್ ರಾಹುಲ್. ಈಸ್ ಒನ್ ಆಫ್ ಆ ಕೊರಿಯೋಗ್ರಫರ್ಸ್ ಇನ್ ಡಿ ಕೆ ಡಿ. ಸೊ ಆ್ಯಂಡ್ ಆಬ್ವಿಯಸ್ಲಿ ಭೂಷಣ್ ಹಾಡಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಈಸ್ ಫ್ಯಾಂಟಾಸ್ಟಿಕ್ ಈವನ್ ಆ್ಯಸ್ ಅ ಕೊರಿಯೋಗ್ರಫರ್. ಸೊ ಖುಷಿಯಾಗುತ್ತೆ ದಟ್ ಒಂದು ರೌಂಡ್ ಆಫ್ ಹೊಸ ಕೊರಿಯೋಗ್ರಫರ್ಸ್ ಎಲ್ರಿಗೂ ಒಂದೊಂದು ಹಾಡು ಕೊಟ್ಟು ಮಾಡಿಸ್ತಾ ಇದ್ದಾರೆ ಅನ್ನೋದು ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್. ವರ್ಷಗಳಿಷ್ಟು ಕಳೆದ್ರೂ ಕೂಡ ದಿ ಶೋಮನ್ ಅನ್ನೋ ಬ್ರ್ಯಾಂಡ್ ಇನ್ನೂ ಕಮ್ಮಿ ಆಗಿಲ್ಲ. ಯಾಕಂದರೆ ಪ್ರತಿ ಸಿನಿಮಾ ಅಂದರೆ ಬೇರೆ ಡೈರೆಕ್ಟರ್ಗೆ ಅಷ್ಟೋ ಸರಿ ಅನ್ಕೊಂಡಾಗ ಏನಾರು ಒಂದಷ್ಟು ಥಾಟ್ಗಳು ಬರುತ್ತೆ, ಈ ಸಿನಿಮಾನ ಓಕೆ ಯಾವಾಗಲಾರು ನೋಡೋಣ ಅಂತ ಅನ್ಸುತ್ತೆ. ಬಟ್ ಪ್ರೇಮ್ ಅವ್ರ ಸಿನಿಮಾ ಬರ್ತಾರೆ, ಏನಾದರೂ ಒಂದು ಮಾಡಿರ್ತಾರೆ, ಅದಕ್ಕೋಸ್ಕರ ನೋಡಲೇಬೇಕು ಈ ಸಿನಿಮಾನ ಅಂತ ಹುಡ್ಕೋರು ಜಾಸ್ತಿ. ನಾನು ಫಸ್ಟು ಈ ಹಾಡಿಗೆ ಅಂದರೆ ಹಾಡುಗಳಿಗೆ ಫಸ್ಟು ಥ್ಯಾಂಕ್ ಯು ಅಂತ ಹೇಳಬೇಕಾಗಿರೋದೇ ಅರ್ಜುನಂಗೆ ಅನಿಸುತ್ತೆ. ಅಂದರೆ ಇಮ್ಯಾಜಿನ್ ಹಿ ಗಿವ್ಸ್ ಸಚ್ ಅ ವೇರಿಯೇಷನ್ ಆಫ್ ಸಾಂಗ್ಸ್. ಬೇರೆ ಎಲ್ಲ ಚಿತ್ರಗಳಲ್ಲೂ ಅರ್ಜುನನ ಹಾಡುಗಳು ನೋಡಿದ್ರೆ, ಅವ್ನ ಮ್ಯೂಸಿಕ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಆಬ್ವಿಯಸ್ಲಿ ಒಂದು ಎಕ್ಸ್ಟ್ರಾ ಎಫರ್ಟ್, ಒಂದು ಪ್ರೀತಿಯಿಂದ ನಮ್ಮ ಸಿನಿಮಾಕ್ಕೆ ಹಾಕಿರ್ತಾನೆ. ಬಟ್ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಟು ನೋ ದ್ಯಾಟ್ ಸಮಥಿಂಗ್ ಲೈಕ್ ದಿಸ್ ಇಸ್ ಹ್ಯಾಪ್ನಿಂಗ್. ಬಟ್ ಪ್ರೇಮ್ ಸಿನಿಮಾ ಅಂದಾಗ ಆಬ್ವಿಯಸ್ಲಿ ಎಲ್ಲರೂ ಒಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ತಾರೆ. ಬಟ್ ನಾನು ಯಾವಾಗಲೂ ಏನು ಅಂದ್ಕೊಳ್ಳೋದು ಗೊತ್ತಾ, ಯಾರೂ ಎಕ್ಸ್ಪೆಕ್ಟೇಷನ್ ಏನೂ ಇಟ್ಕೋಬಾರ್ದು ಕಣೋ. ಆವಾಗಲೇ ನಾವು ಸ್ವಲ್ಪ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದರೆ ಡಿಸಪಾಯಿಂಟ್ ಆಗ್ತೀವಿ. ಬಟ್ ನನಗೆ ಈ ಸಿನಿಮಾ ಅಲ್ಲಿ ವೈ ಆಮ್ ಐ ಸೋ ಕಾನ್ಫಿಡೆಂಟ್ ಅಂತ ಕೇಳೋದಾದರೆ, ಆಲ್ ಆಫ್ ಅಸ್ ಅಂದರೆ ನಾವು ಒಂದು ಸಿನಿಮಾ ಸೇಲ್ ಮಾಡಬೇಕಂದ್ರೆ 7 ನಿಮಿಷದ್ದು 8 ನಿಮಿಷ ಶೋರೀಲ್ ಮಾಡಿರ್ತೀವಿ ನಾವು. ಸೊ ಬೈ ಗಾಡ್ಸ್ ಗ್ರೇಸ್ ನಾನು ಶೋರೀಲ್ ಮೊನ್ನೆ ನೋಡಿದೆ. ಐ ಎಕ್ಸ್ಟ್ರೀಮ್ಲಿ ಲವ್ಡ್ ಇಟ್. ಇಟ್ ವಾಸ್ ಅನ್ ಅಮೇಝಿಂಗ್ ಫೀಲಿಂಗ್ ಟು ವಾಚ್ ಇಟ್. ಆ್ಯಂಡ್ ದ ಮೂವಿ ಈಸ್ ಲುಕಿಂಗ್ ರಿಯಲಿ ಗುಡ್ ಕಣೋ. ದೇವ್ರ ದಯದಿಂದ ಇಟ್ಸ್ ಲುಕಿಂಗ್ ವೆರಿ ಗುಡ್. ಸರ್, ಸಿನಿಮಾ ಕೆರಿಯರ್ ನೋಡೋದಾದ್ರೆ ಅಂದರೆ ಪರ್ಟಿಕ್ಯುಲರ್ ಪೀರಿಯಡಿಕ್ ಸಿನಿಮಾಗಳು ಅಂದರೆ ಕಂಪ್ಲೀಟ್ ಯಾವುದು ಸಿನಿಮಾ ನೋಡಲ್ಲ, ಒಂದೊಂದಷ್ಟು ಬಿಟ್ಸ್ಗಳಲ್ಲಿ ಸಾಂಗ್ಗಳು ತೋರಿಸಿದ್ರು. ಇಡೀ ಒಂದು ಬೆಂಗಳೂರನ್ನ ರೀಕ್ರಿಯೇಟ್ ಮಾಡೋ ಥರ ಒಂದು ಕತೆ ಮಾಡಿ ಅದನ್ನು ಕ್ರಿಯೇಟ್ ಮಾಡೋದಿಲ್ಲ, ಅದಕ್ಕೆ ಕ್ರಿಯೇಟರ್ ಅಂತ ಅನ್ಸ್ತಾರೆ. ಆಲ್ಸೋ ಐ ಥಿಂಕ್ ಆ ಥರ ಪ್ರೊಡ್ಯೂಸರ್ ಸಿಕ್ಕೋದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ ನನಗೆ. KVN ಸರ್ ಹ್ಯಾಸ್ ಬೀನ್ ಸೋ ಕೈಂಡ್. ನಾವು ಸಿನಿಮಾಲಿ ಏನೇನು ಕೇಳಿದ್ದೀವಿ ಫ್ರಮ್ ಆ್ಯಕ್ಟರ್ಸ್, ಸೆಟ್, KVN ಸರ್, ಸುಪ್ರೀತ್ ಹ್ಯಾಸ್ ಬೀನ್ ರಿಯಲಿ ಕೈಂಡ್. ದೇ ವೆರಿ ನೈಸ್ ಪೀಪಲ್. ತುಂಬ ಆಸಕ್ತಿ ಇಟ್ಕೊಂಡವ್ರು ಸಿನಿಮಾ ಅಲ್ಲಿ. ಆ್ಯಂಡ್ ಅವ್ರಿಗೊಂದು ಒಳ್ಳೆ ಟೇಸ್ಟ್ ಇದೆ ಅವ್ರಿಗೆ. ಆ್ಯಂಡ್ ವೆರಿ ಇನ್ಕ್ಲೈನ್ ಟುವರ್ಡ್ಸ್ ಸಿನಿಮಾ. KVN ಸರ್ಗೆ ಯಾವತ್ತಾದರೂ ಮೀಟ್ ಮಾಡಿದ್ರೆ ದ ವೇ ಹಿ ಟಾಕ್ಸ್ ಅಬೌಟ್ ಸಿನಿಮಾ, ದ ವೇ ಹಿ ಟಾಕ್ಸ್ ಅಬೌಟ್ ಮೂವೀಸ್, ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ನೀವು ಆ ಸಿನಿಮಾ ನೋಡಿದ್ರಾ, ಈ ಸಿನಿಮಾ ನೋಡಿದ್ರಾ ಅಂತ ಕೇಳ್ತಿರ್ತಾರೆ. ಟು ಹ್ಯಾವ್ ಪ್ರೊಡ್ಯೂಸರ್ಸ್ ಲೈಕ್ ದ್ಯಾಟ್ ಹೂ ಆರ್ ಸೋ ಇಂಟ್ರೆಸ್ಟೆಡ್ ಇನ್ ಇನ್ಕ್ಲೈನ್ ಟುವರ್ಡ್ಸ್ ಸಿನಿಮಾ ಭಾಳ ರೇರು. ಸೊ ಇಟ್ಸ್ ವೆರಿ ನೈಸ್ ಟು ಸಿ ಅ ಮ್ಯಾನ್ ಹೂ ಈಸ್, ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸಿನಿಮಾ. ಬಹುಶಃ ಅವ್ರೊಂದು ಬಿಲ್ಡಿಂಗ್ ಬಗ್ಗೆ ಮಾತಾಡಿದ್ರು ಹಾಗೆ ಮಾತಾಡ್ಬೋದೇನೋ. ಬಟ್ ಐ ಥಿಂಕ್ it's really nice to see him doing such big films. It could be KD, it could be Toxic, it could be his film with Vijay, any other actor for that matter. I think we are very fortunate to have good producers in the industry. ಅದಕ್ಕೆ ಬಹುಶಃ ಆ ಸೆಟ್ ನೀವು ನೋಡಿದ್ದೀರಾ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ದ್ಯಾಟ್ಸ್ ಅ ಬ್ಯೂಟಿಫುಲ್ ಸೆಟ್. ನಿಜವಾಗ್ಲೂ ಟೌನ್ ಹಾಲ್ ನೋಡ್ದಂಗೆ ಅನಿಸುತ್ತೆ, ಮಾರ್ಕೆಟ್ ನೋಡ್ದಂಗೆ ಅನಿಸುತ್ತೆ. ಓ ದ್ಯಾಟ್ ಬಿಲ್ಡಿಂಗ್, ಆ ಟಾಕೀಸ್ ನೋಡೋದು, ಅದು ಏನೋ ಹೌದು ಸ್ಟ್ಯಾಚು ಇರೋದು,
ಎವ್ರಿಥಿಂಗ್ ಇಸ್ ಆ ಸೆಟ್ನು ಭಾಳ ಚೆನ್ನಾಗಿದೆ ಇವರೇ. ಐ ಡೋಂಟ್ ನೋ ಇಫ್ ಯು ಸೀನ್ ಇಟ್, ಬಟ್ ಇಟ್ಸ್ ವೆರಿ ರಿಯಲಿಸ್ಟಿಕ್. ಅಂದರೆ ಮೆಷರ್ಮೆಂಟ್ ತಗೊಂಡು ಅದು ಕಲರ್ ಮ್ಯಾಚ್ ಮಾಡಿ ಪರ್ಫೆಕ್ಟಾಗಿ ಹಾಗೆ ಮಾಡಿರೋದು ಮೋಹನ್ ಬಿ ಕೆರೆ ಅವರು.